ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಂದು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತ ಹೇಳಿದರೆ, ಮಧುರ ಹತ್ರ ಮತ್ತು ನಮ್ಮ ರಿಲೇಷನ್ನಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ವಲ್ಲ, ಮುಡಿ ತೆಗೆಸೋ ಶಾಸ್ತ್ರ ಮತ್ತು ನಾಮಕರಣ ಅಂತ ಅಲ್ಲಿಗೆ ಹೊರಟಿದ್ದೀವಿ. ಬಟ್ಲಿ ಮಾರಿನೆಲ್ಲ ಕಟ್ಟಾಕ್ಬಿಟ್ಟು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮನೆಯಿಂದ. ವೇದು ಪಾಪು ನೋಡ್ತಾ ಇರ್ಬೋದು ಕಾರಲ್ಲಿ ಒಬ್ಬನೇ ಹೆಂಗೆ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬಂದುಬಿಟ್ಟು ಹಿಂದೆಗಡೆ ಕೂತಿದ್ದೀನಿ, ಯಾಕಂದರೆ ಎದುರು ಬಿಸಿಲು ಹೊಡೆಯುತ್ತೆ ಬಾಪು ಅಂತ ಕರೆದ್ರೆ ಏನು ಮಾಡಿದ್ರು ಬರ್ತಾ ಇಲ್ಲ. ಇನ್ನು ಮನೆಯಲ್ಲಿ ಪೂಜೆ ಮುಗಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮಧುರಗೆ ಬೇಕಾಗಿರೋಂಥ ಐಟಮು ಪೂಜೆ ಸಾಮಾನು ಎಲ್ಲ ತಗೊಂಡು ಹೊರಟ್ವಿ. ಇವಾಗ ಬಂದುಬಿಟ್ಟು ದುರ್ಗ ಹತ್ತತ್ರ ಹೋಗ್ತಾ ಇದ್ದೀವಿ. ತಿಂಡಿ ಬಂದುಬಿಟ್ಟು ತಿಂದಿರಲಿಲ್ಲ ನಾವು ಮನೇಲಿ. ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ, ಹಾಗಾಗಿ ಬಾಕ್ಸ್ಗೆ ತೊಗೊಂಬಂದಿದ್ದೆ. ವೇದು ಪಾಪಗೂ ಕೂಡ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಂದು ವೇದು ಪಾಪಗೂ ತಿನ್ನಿಸಿ ಇವಾಗ ಬಂದಿದ್ದು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು. ಅವ್ರಿಗೆ ಸ್ವಲ್ಪ ಫಂಗಲ್ಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೆ. ಎಲ್ಲಪ್ಪ ಅಂತ ಹೇಳಿದರೆ ಚಿತ್ರಹಳ್ಳಿಯಲ್ಲಿ ಮಾಮೂಲು ನಾವೇನು ತೋರಿಸ್ತಾ ಇದ್ವಿ ಹಾಸ್ಪಿಟ್ಲಿಗೆ, ಸ್ಕಿನ್ ಅಲರ್ಜಿಗೆ ಅದಕ್ಕೆಲ್ಲ ಅಲ್ಲಿ ಬಂದಿದ್ದಾಯಿತು. ಇನ್ನು ಇವಾಗ ಬಂದುಬಿಟ್ಟು ಹೊಳಲ್ಕೆರೆ ರೀಚ್ ಆಗಿ ಆಯಿತು. ಹೊಳಲ್ಕೆರೆ ರೀಚ್ ಆಗಿದ್ದಾಯಿತು. ಅದಾದಮೇಲೆ ಹೊಸದುರ್ಗ ರೋಡಲ್ಲಿ ಇರೋವಂಥದ್ದು ಹಾಸ್ಟೆಲ್ಲು ಮಧುರದು. ಇವಾಗ ಹತ್ತತ್ರ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ವೇದು ಪಾಪು ನೋಡಿದ ತಕ್ಷಣವೇ ಅಮ್ಮ ನೋಡಲ್ಲಿ ಚಿಂಟಕ್ಕ ಸ್ಕೂಲ್ ಬಂತು ಅಂತ ಹೇಳ್ತಾನೆ. ಇನ್ನು ಅಷ್ಟೆಲ್ಲ ಅನ್ನೋದಕ್ಕೆ ಅವನಿಗೆ ಬರಲ್ಲ. ಎಷ್ಟೊತ್ತಿಗೆ ನಾವು ನಮ್ಮ ಮಗಳನ್ನ ನೋಡ್ತೀವೋ ಅಂತ ಕಾತ್ರದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮಧುರಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಹೇಳ್ಬಿಟ್ಟು ಒಂದು 10 ನಿಮಿಷ ಆಯಿತು, ಬರಲಿಲ್ಲ. ನಿಜವಾಗ್ಲೂ ನಮ್ಮ ಮಕ್ಕಳನ್ನೇ ನಾವು ನೋಡೋಕೆ ಹೋಗಿ ಈ ಥರ ಕಾಯೋದಂದರೆ ತುಂಬ ಕಷ್ಟ. ಹಿಂದೆ ಇರೋವಂಥ ಪ್ರಿನ್ಸಿಪಲ್ಲು ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಳಗಡೆ ಬಿಡ್ತಾಯಿದ್ರು. ಇವರು ನೋಡ್ತಾ ಇರ್ಬೋದು, ಆ ಕಡೆ ಗಂಡು ಮಕ್ಕಳನ್ನೆಲ್ಲ ಹೊರಗಡೆ ಬಿಟ್ಟಿದ್ದಾರೆ, ಅವ್ರ ಜೊತೆ ಮಾತಾಡೋಕ್ಕೆ ಬಿಟ್ಟಿದ್ದಾರೆ. ಬಟ್ ನಮಗೆ ಒಳಗಡೆ ಬಿಡ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು ನಮಗೆ. ನಮ್ಮ ಮಕ್ಕಳು ನೋಡೋಕ್ಕೆ ನಾವು ಇಷ್ಟು ಕಷ್ಟಪಡಬೇಕಾ? ಆಫ್ಟರ್ ಆಲ್ ನಮ್ಮ ಮನೆಯವ್ರನ್ನ ಬಿಡದಿದ್ರೂ ಬೇಡ, ನನ್ನಾದರೂ ಬಿಡ್ಬೋದಾಗಿತ್ತು, ನೆರಳಲ್ಲಿ ಕೂತ್ಕೊಳ್ಳಲಿ ಅಂತ ಹೇಳ್ಬಿಟ್ಟು. ಬಟ್ ಬಿಡಲಿಲ್ಲ ಅವರು. ಹಾಗಾಗಿ ನೋಡ್ತಾ ಇರ್ಬೋದು ನಮ್ಮ ಮಧುರ ಎಷ್ಟು ತೆಳ್ಳಗಾಗಿದ್ದಾಳೆ ಅಂತ. ಇನ್ನು ಅವಳಿಗೆ ನಾನೇನು ಕ್ರಾಕ್ಸು ಸ್ಲಿಪ್ಪರ್ ತೊಗೊಂಬಂದಿದ್ದೆ, ಅವನು ಕೊಟ್ಟು ಮತ್ತು ನಮ್ಮದೇ ಬಾಳೆಗೊನೆ ಹಣ್ಣಾಗಿತ್ತು, ನಮ್ಮದೇ ತೋಟದಲ್ಲಿ ಬಿಟ್ಟಿರೋ ಅಂಥದ್ದು, ಅದನ್ನು ಕೊಟ್ಬಿಟ್ಟು ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಇನ್ನು ನೋಡ್ತಾ ಇರ್ಬೋದು ಅವಳಿಗೆ ಐಡೆಂಟಿಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮದು ಮತ್ತು ಅವ್ರ ಅಪ್ಪಾಜಿದು ಫೋಟೋ ಹಾಕ್ಕೊಂಡಿದ್ದಾಳೆ. ಇನ್ನು ಹೋಗ್ತಾ ಇದ್ದಾಳೆ ಮಧುರ. ನಮಗಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು, ಹೇಳ್ಕೊಳಕ್ಕಾಗಲ್ಲ. ಯಾವುದೇ ತಂದೆ ತಾಯಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ನನಗೆ ಅನಿಸುತ್ತೆ ಈ ಟೈಮಲ್ಲಿ. ಯಾಕಪ್ಪ ಅಂತ ಹೇಳಿದರೆ ಮಕ್ಕಳನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಂದರೆ, ಅದರಲ್ಲೂ ನಾವಿಬ್ಬರು ಮಕ್ಕಳನ್ನ ಬಿಟ್ಟು ನಮ್ಮಂಥ ಜೀವನ ಯಾರಿಗೂ ಬೇಡ ಅನಿಸೋಗ್ಬಿಡುತ್ತೆ ಆ ಕ್ಷಣಕ್ಕೆ. ಒಂದು ಟೈಮ್ ಯೋಚನೆ ಮಾಡಿದರೆ ಎಲ್ಲಾದರೂ ಇರಲಿ, ನಮ್ಮ ಮಕ್ಕಳು ಓದಲಿ, ಚೆನ್ನಾಗಿರಲಿ. ನಮ್ಮ ಕೈಲಂತೂ ಈ ಥರ ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ. ಇಂಗ್ಲೀಷ್ ಮೀಡಿಯಮ್ ಇವಾಗ 50-60 ಸಾವಿರ ಕಟ್ಟಿ ಓದ್ಸೋಕ್ಕಾಗಲ್ಲ ಅಂತ ಅನಿಸುತ್ತೆ. ನನ್ನ ಕಡೆ ಈ ಥರ ಬೇಜಾರು. ಇವಾಗ ಬಂದುಬಿಟ್ಟು ನಾವು ಬಂದಿದ್ದು ಹೊಳಲ್ಕೆರೆಗೆ ರೀಚ್ ಆದ್ವಿ. ಮತ್ತೇನು ಇವಾಗ ನಾವು ಚನ್ನಗಿರಿ ಮೇಲೆ ಅಮ್ಮನ ಗುಡ್ಡಕ್ಕೆ ಹೋಗ್ತಾ ಇರೋವಂಥದ್ದು. ನಮ್ಮ ಕಡೆ ಎಲ್ಲ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಫುಲ್ ಪವರ್ಫುಲ್ ಅಮ್ಮನವರು ಅಂತಲೇ ಹೇಳ್ಬೋದು. ಹಾಗಾಗಿ ಅಮ್ಮನವ್ರಿಗೆ ಒಂದು ಹಾರ ತಗೊಂಡೆ ಇಲ್ಲೇ ಹೊಳಲ್ಕೆರೆಯಲ್ಲಿ. ಮನೆಯಿಂದ ನಾವೇನೇನು ತಂದಿದ್ದಂದರೆ ಇನ್ನೇನು ನಮ್ಮದು ಬಾಳೆಗೊನೆ ಬಿಟ್ಟಿತ್ತಲ್ವ, ಬಾಳೆಹಣ್ಣು ತೊಗೊಂಡು ಊದಿನ ಕಡ್ಡಿ ಮಡ್ಲಕ್ಕಿ ಸಾಮಾನು ಎಲ್ಲ ತಗೊಂಡ್ಬಿಟ್ಟು ಇಲ್ಲಿ ಒಂದು ನರ ತಗೊಂಡ್ವಿ. ದುರ್ಗದಲ್ಲೇ ತೊಗೊಬೇಕಾಗಿತ್ತು, ತಗೊಳಕ್ಕಾಗಲಿಲ್ಲ. ಇನ್ನು ನಾವು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮನೆಯವರಿದ್ರಲ್ಲ ಅವ್ರ ತಂಗಿನ ಕರ್ಕೊಂಡು, ಅವ್ರ ತಂಗಿ ಮಗ ಇವನು ನನ್ನ ಮೇಲೆ ಕೂರಿಸ್ಕೊಂಡು ಹೊರಟ್ವಿ. ಇನ್ನೇನು ಹತ್ತತ್ರ ಅಮ್ಮನ ಗುಡ್ಡಕ್ಕೆ ರೀಚ್ ಆದ್ವಿ ನಾವು. ನೋಡ್ತಾ ಇರ್ಬೋದು ನಮ್ಮ ಥರನೇ ಎಲ್ಲರೂ ಬಂದಿದ್ದಾರೆ ಅಮ್ಮನ ಗುಡ್ಡಕ್ಕೆ. ಇವಾಗ ಬಂದು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು ಅಮ್ಮನ ಗುಡ್ಡಕ್ಕೆ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಒಂದು ಮಧುರನ ಹಾಸ್ಟೆಲಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದು ಮತ್ತು ಫಂಕ್ಷನ್ಗೆ ಹೋಗ್ತಾ ಇರೋವಂಥದ್ದು, ಎರಡೂ ಕೆಲಸ ಕೂಡ ಆಯಿತು ಇವತ್ತು. ನೋಡ್ತಾ ಇರ್ಬೋದು ಎಷ್ಟು ದಟ್ಟ ಕಾಡಿರ್ತಾಯಿತ್ತು ಆಗ ನಾವು ಚಿಕ್ಕ ಹುಡುಗರಿದ್ದಾಗ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಜಾಸ್ತಿ ಎಲ್ಲಿ ನೋಡಿದರೂ ಬಿದಿರು ಮತ್ತು ನಾಗರು ಹುತ್ತಗಳು ಕಾಣಿಸ್ತಾ ಇದ್ವು. ಈಗ ಅಷ್ಟೊಂದಿಲ್ಲ, ಒಂದು ಸ್ವಲ್ಪ ಕಣ್ಮರೆಯಾಗಿ ಅಂತಲೇ ಅನಿಸುತ್ತೆ.
ನಮ್ಮ ಕಡೆಯವರೆಲ್ಲರೂ ಹೋಗಿದ್ದಾರೆ. ಮತ್ತು ನಮ್ಮ ಅಕ್ಕನೂ ಕೂಡ ಹೋಗಿದ್ದಾರೆ. ನಿನ್ನೆನೇ ಸೋಮವಾರ ಹೋಗಿದ್ದಾರೆ. ಇದು ಬಂದುಬಿಟ್ಟು ಮಂಗಳವಾರದ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ವೇದು ಪಾಪು ಅವ್ರ ಅತ್ತೆ ಹತ್ರ ಕೂತಿದ್ದಾನೆ. ನನ್ನ ಅಳಿಯ ಬಂದುಬಿಟ್ಟು ನನ್ನ ಮೇಲೆ ಕೂತಿದ್ದಾನೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಹತ್ತತ್ರ ಬಂದ್ವಿ. ಇದು ಬಂದುಬಿಟ್ಟು ಹರಕೆ ಕಟ್ಟುವಂಥ ಸ್ಥಳ. ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ನಮ್ಮ ಕಡೆ ಚಿತ್ರದುರ್ಗ, ದಾವಣಗೆರೆ, ಈ ಥರ ಶಿವಮೊಗ್ಗ ಸೈಡು ಇದೆಲ್ಲ ಗೊತ್ತೇ ಇರುತ್ತೆ. ಈ ದೇವಸ್ಥಾನದ ಪರಿಚಯ ಏನು ಮಾಡಿಕೊಡ್ಬೇಕಾಗಿಲ್ಲ. ತುಂಬ ಪವರ್ಫುಲ್ ದೇವಸ್ಥಾನ. ಇನ್ನು ನೋಡ್ತಾ ಇರ್ಬೋದು ಒಳಗಡೆ ಬಂದಿದ್ದಾಯಿತು. ನಾನು ವೇದು ಪಾಪು ನೋಡಿಲ್ಲಿ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅವನಂತೂ ಫುಲ್ ಖುಷಿ. ಇಲ್ಲಿ ಇನ್ನೇನು ನಾವು ಕಾಯಿ ಒಂದು ತಗೋಬೇಕು ದೇವಸ್ಥಾನಕ್ಕೆ ಹೋದ ತಕ್ಷಣ. ಇನ್ನೇನು ತಗೊಳ್ಳೋ ಅಂಥದ್ದಿಲ್ಲ. ನಮ್ಮ ಥರನೇ ಬಂದಿರೋ ಅಂಥ ಭಕ್ತಾದಿಗಳ ನೋಡ್ತಾ ಇರ್ಬೋದು. ಸಖತ್ತು ಅಂದರೆ ಸಖತ್ತು ಜನ ಇದ್ದಾರೆ. ಇದು ವಾರದ ದಿನ ಅಂತ ಅನಿಸಲ್ಲ. ಇದೇನೋ ಇವತ್ತಿಲ್ಲಿ ಜಾತ್ರೆ ಅಂತ ಅನಿಸುತ್ತೆ. ಅಷ್ಟೂ ಜನ ಸೇರಿದ್ದಾರೆ ಇಲ್ಲಿ. ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ವೆಹಿಕಲ್ಸು, ಎಲ್ಲಿ ನೋಡಿದ್ರು ಟೆಂಪೋ, ಟ್ಯಾಕ್ಟ್ರಿ, ಕಾರು ಈ ಥರ ಎಲ್ಲ. ಇನ್ನು ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋ ಅಂಥ ಸಮಯ. ಏನೋ ಒಂಥರ ಪಾಸಿಟಿವ್ ವೈಬು ಇಲ್ಲಿಗೆ ಬಂದ ತಕ್ಷಣ. ಕ್ಯೂವಲ್ಲಿ ನಿಂತ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆಯಿಂದನೇ ತೋಟದಲ್ಲಿ ಬಿಟ್ಟಿರೋ ಅಂಥ ಒಂಬಾಳೆ, ಬಾಳೆಹಣ್ಣು ಎಲ್ಲನೂ ತೊಗೊಂಬಂದಿದ್ವಿ. ನಾನು ಇನ್ನೇನಪ್ಪ ಮರ್ತು ಬಂದಿದ್ದೆ ಅಂದರೆ ಒಂಬಾಳೆನ ಗಾಡಿಯಲ್ಲೇ ಬಿಟ್ಟು ಬಂದಿದ್ದೆ. ಮತ್ತೆ ಹೋಗ್ಬಿಟ್ಟು ಸೀದಾ ಅಮ್ಮನ ಹತ್ರ ಇಡಿಸ್ಬಿಟ್ಟು ಬಂದಿದ್ದು. ಇಲ್ಲಿ ನಾನು ಅವ್ರ ಅಪ್ಪಾಜಿ ಹತ್ರ ಬೈಸ್ಕೊತೀನೋ ಅಂತ ಅಂದ್ಕೊಂಡಿದ್ದೆ. ಇನ್ನು ಎಲ್ಲರೂ ಕೂಡ ಬಟ್ಟೆ ಇಡಿಸ್ಕೊಂಡು ಬಂದ್ವಿ. ನಮ್ಮ ಅಕ್ಕ ನೀಟಾಗಿ ಬಟ್ಟೆ ಇಡಿಸ್ಕೊಂಡಿರ್ಲಿಲ್ಲ. ಹಂಗಾಗಿ ನನಗೂ ಇಡು ಅಂತ ಹೇಳಿದರು. ಹಂಗಾಗಿ ಇಟ್ಟೆ. ಫುಲ್ಲು ಜನ ಅಂದರೆ ಜನ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ಸಖತ್ತು ಜನ. ಇನ್ನು ಅಮ್ಮನವ್ರನ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿ ಲಾಸ್ಟ್ ಮೂಮೆಂಟು ನಾವಿನ್ನೇನು ಹೋಗುವಾಗ ವಿಡಿಯೋ ಮಾಡ್ಕೊಂಡಿದ್ದು. ನೋಡ್ತಾ ಇರ್ಬೋದು ನೀವು ಕೂಡ ಅಮ್ಮನವ್ರ ದರ್ಶನ ಮಾಡಿ. ದೇವ್ರು ನಿಮಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಆರೋಗ್ಯ, ಆಯುಷ್ಯ, ಆಸ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಹೇಳ್ಬಿಟ್ಟು ಅದೇ ಕ್ಯೂವಲ್ಲೇ ಬಂದುಬಿಟ್ಟು ನಾವು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡಿದ್ದು. ಇನ್ನು ಅಲ್ಲಿಂದ ಬಂದಿದ್ದು ಫಂಕ್ಷನ್ನು ನಡೀತಾ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಎಲ್ರೂ ಊಟ ಮಾಡ್ತಾ ಇದ್ದೀವಿ. ನಮ್ಮದು ಜಸ್ಟ್ ಈಗ ಊಟ ಮುಗೀತು. ನಮ್ಗೆ ಯಾರೂ ವಿಡಿಯೋ ಮಾಡಿಕೊಡೋ ಅಂಥವ್ರು ಯಾರೂ ಇರಲಿಲ್ಲ. ಯಾರಾದರೂ ಕೇಳಿದರೆ ವಿಡಿಯೋ ಮಾಡಿಕೊಡ್ತಾಯಿದ್ರು. ಬಟ್ ನನಗೆ ಒಂಥರ ಸಂಕೋಚ, ವಿಡಿಯೋ ಮಾಡ್ಕೊಡೋಕ್ಕಾಗಲ್ಲ. ಹಂಗಾಗಿ ಆಗಲಿಲ್ಲ. ಇನ್ನು ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ. ನಾವು ಬಂದುಬಿಟ್ಟು ಅಮ್ಮ ಅಂತಲೇ ಕರೆಯೋದು. ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ. ವಿಡಿಯೋ ಸ್ವಲ್ಪ ಉಲ್ಟಾ ಬಂದಿದೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನಾನು ಮತ್ತು ವೇದು ಪಾಪು ಅವ್ರ ಅಪ್ಪಾಜಿ ಮೂವರು ಕೂಡ ಊಟ ಮಾಡಿಬಿಟ್ಟು ನಮ್ಮ ಚಿಕ್ಕಮ್ಮನ ಮಾತಾಡಿಸ್ಬಿಟ್ಟು ಇನ್ನು ಫಂಕ್ಷನ್ ಬಂದುಬಿಟ್ಟು ಈ ಹುಡುಗಿದೇನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದಾಳೆ. ಇನ್ನು ಎಲೆಡಿಕೆ ಹಾಕ್ಕೊಂಡು ನಾವು ಬಂದಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು. ಊಟ ಮಾಡಿದ್ವಿ, ಬಂದ್ವಿ. ಇನ್ನು ಗಾಡಿ ತೆಗಿತಾ ಇದ್ದಾರೆ ನಮ್ಮ ಮನೆಯವರು. ನನಗೆ ಎಲೆಡಿಕೆ ಹಾಕ್ಕೊಂಡಾಗ ಏನು ಅನಿಸುತ್ತೆ ಅಂದರೆ ಎಷ್ಟೊತ್ತಿಗೆ ನನ್ನ ನಾಲಿಗೆ ಕೆಂಪಾಗಿದೆಯೋ ಏನೋ ಅನ್ನೋದು ಒಂಥರ ನೋಡಬೇಕು ಅನ್ನೋ ಒಂದು ಇದು ಜಾಸ್ತಿ. ಹಂಗಾಗಿ ನೋಡ್ತಾನೆ ಇರ್ತೀನಿ. ಅಪರೂಪ ನಾನು ಎಲೆಡಿಕೆ ಹಾಕೋ ಅಂಥದ್ದು. ಈ ಥರ ನಾನ್ ವೆಜ್ ಊಟ ಮಾಡಿದಾಗ ಅಷ್ಟೇ ಎಲೆಡಿಕೆ ಹಾಕೋ ಅಂಥದ್ದು ಜಾಸ್ತಿ. ಇನ್ನು ವೇದು ಪಾಪು ಇನ್ನು ನಾವು ಊರಿಗೆ ಹೋಗೋದು ಅಂತ ಕೇಳ್ತಾನೆ ಇದ್ದ. ಊರಿಗೆ ಅಂದ ತಕ್ಷಣ ಬೇಡಮ್ಮ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದೇನೆ. ನಮಗೂ ಕೂಡ ಈ ಸ್ಥಳಕ್ಕೆ ಬಂದರೆ ಬೇಗ ಹೊರಡುವಂಥ ಮನಸ್ಸಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಇವತ್ತು ಬೇಗನೆ ಹೊರಡ್ತಾ ಇದ್ದೀವಿ. ಯಾಕಂದರೆ ನಾವು ಹೋಗುವಂಥದ್ದು ಲಾಂಗು. ಹಂಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಡ್ರೈವಿಂಗಲ್ಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಹಾಗಾಗಿ ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು. ಮುಂದೆ ಇವಾಗ ಹೊರಡುವಾಗ ನನ್ನ ಹತ್ರ ಕೂತಿದ್ದಾನೆ. ಹೋಗು ಅತ್ತೆ ಹತ್ರ ಅಂತ ಹೇಳಿದೆ. ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ದೆ. ಹಂಗಾಗಿ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಇನ್ನು ನಾವು ಹತ್ತತ್ರ ಚನ್ನಗಿರಿ ಹತ್ರ ಬಂದಿದ್ದಾಯಿತು. ಇನ್ನು ನಾವು ಅಲ್ಲಿ ಏನೂ ಲೇಟ್ ಮಾಡಿಲ್ಲ. ಬೇಗ ಹೋಗಿದ್ದು, ಪೂಜೆ ಮಾಡಿಸ್ಕೊಂಡಿದ್ದು. ಅದಾದಮೇಲೆ ಅಲ್ಲಿ ಹೋಗಿದ್ದು. ಅಲ್ಲಿ ಹೋಗಿ ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಂಡಿದ್ದು. ಊಟ ಮಾಡಿ
ಬಂದಿತ್ತು. ಇನ್ನು ಹೊಳಲ್ಕೆರೆ ಟೇಷನ್ನಲ್ಲಿ ಇರೋವಂಥದ್ದು ನಮ್ಮ ಮನೆಯವರಿದ್ದಾರಲ್ಲ ಅವ್ರ ಅಕ್ಕವರು ಕೂಡ ಇದೇ ಊರಲ್ಲೇ ಇರೋವಂಥದ್ದು. ಹಂಗಾಗಿ ವೇದ ಬಾಬು ಭಾಳ ದಿನವೇ ಆಯಿತು ಟ್ರೈನು ಇದೆಲ್ಲ ಏನು ತೋರಿಸಿದ್ದಿಲ್ಲ ಅವನಿಗೆ. ಹಂಗಾಗಿ ನೋಡೋಣ ಇಲ್ಲಿ ಟ್ರೈನ್ ಬರುತ್ತೆ ಅಂತ ಕಾದು ನಿಂತಿದ್ದೀವಿ ಎಲ್ರೂ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾವು ಹೋಗಿದ್ದಂಥ ದೇವಸ್ಥಾನ ಯಾವುದು ಏನು ಅಂತ ನೀವು ಕೂಡ ನೋಡ್ಕೊಂಬಂದ್ರಿ. ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ನೋಡ್ತಾ ಏನು ಅನ್ನಿಸ್ತು ಹೆಂಗೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನು ಹೋಗ್ತಾ ಇದೆ. ಟ್ರೈನು ಕೂಡ ನೋಡ್ತಾ ಟ್ರೈನ್ ನೋಡ್ತಾ ಇದ್ದಾನೆ. ಅಮ್ಮ ನೋಡು ನೀನು ನೋಡು ಅಂತ ಎಲ್ಲ ತೋರಿಸ್ಬಿಟ್ಟು ಇವಾಗ ನಾವು ಚಿರು ಊರಿಗೋ ಇಲ್ಲ ಅಜ್ಜಿ ಮನೆಗೋ ಅಂತ ಕೇಳ್ತಾ ಇದ್ದಾನೆ. ಅದಾದಮೇಲೆ ಶಾತ್ರತೆ ಊರಿಗೋ ಮತ್ತು ಅನ್ನೋರಿಗೆ ಈ ಥರ ಎಲ್ಲ ಕೇಳ್ತಾ ಇರ್ತಾನೆ. ಅವನಿಗೆ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಬಂದ ಎಲ್ಲಿಗಾದ್ರೂ ಮನೆಗೆ ಹೋಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು ಅನ್ನೋ ಆಸೆ, ಅಜ್ಜಿ ಮನೆಗೆ ಇಲ್ಲ ಅಣ್ಣಾರು ನೋಡೋಕ್ಕೆ ಈ ಥರ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಹೆಚ್ಚು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿಗಳಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.